ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ, ಹೇಗಾಯ್ತಮ್ಮ ಪ್ರೋಗ್ರಾಮ್? ನೀನು ಹೋಗಿದ್ಯಾ ಅಂದಮೇಲೆ ಚೆನ್ನಾಗಿ ಆಗಿರುತ್ತೆ ಬಿಡು. ಅದಕ್ಕೆ ಚಿರು, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ಚಿರು, ನಂಗೆ ಸ್ವಲ್ಪ ತಲೆನೋತದೆ, ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ. ನೀವು ನನಗೆ ಹೇಳ್ದೆ ಮುಚ್ಚಿಡ್ತಾ ಇದ್ದೀರಾ. ಏನಾಯ್ತು ಹೇಳಿ. ಯಾಕಮ್ಮ ಸೌಂದರ್ಯ ಏನು ಮಾತಾಡ್ತಾ ಇಲ್ಲ? ಅರ್ಚನಾ, ನೀನು ಸೌಂದರ್ಯ ಹೋಗಿರೋ ಫಂಕ್ಷನ್ಗೆ ತಾನೇ ಹೋಗಿದ್ದು. ಅಲ್ಲಿ ಸೌಂದರ್ಯಗೆ ಏನಾದರೂ ತೊಂದರೆ ಆಯ್ತಾ? ಅವಳು ಯಾಕೊಂಥರ ಇದ್ದಾಳೆ? ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ನೀವೆಲ್ಲರೂ ಹೀಗೆ ಸುಮ್ಮನೆ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು? ಅಕ್ಕ ನೀವು ಹೋಗಿ. ಯಾಕ್ರಿ ಹೆಚ್ಚಿನ ರೂಮ್ ಕಳಿಸ್ತಿದ್ದೀರಾ? ಏನಾಯ್ತು ಅಂತ ಅವಳು ಹೇಳಿ ಇರಿ. ಒಂದು ಸ್ವಲ್ಪ ತಲೆನೋವ್ತಿದೆ, ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗ್ತಾರೆ. ಅಕ್ಕ ನೀವು ಹೋಗಿ. ಅದಕ್ಕೆ ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಚೇಂಜಸ್ ಆದರೂ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ನೀವು ಈ ಥರ ಇರೋದ್ರೆ ನಮಗೆ ನೋಡೋಕ್ಕಾಗ್ತಿಲ್ಲ. ಏನಾಯ್ತು ಹೇಳಿ. ನಾನೇನು ಕೇಳ್ಬೇಡ ಚಿರು, ಪ್ಲೀಸ್ ಲೀವ್ ಮಿ ಅಲೋನ್. ನಿಂತ್ಕೋ ಸೌಂದರ್ಯ, ಯಾಕೆ ಹೀಗೆ ಮಾಡ್ತಿದೀಯಾ? ಏನಾಯ್ತು ಸುಕನ್ಯಾ? ಯಾಕೆ ಹಾಗೆ ಕೇಳ್ತಾ ಇದೀಯಾ? ಸೌಂದರ್ಯ ಅಂತದೇನು ಮಾಡಿದ್ಲು? ಸೌಂದರ್ಯ, ನಿನ್ಗಾಗಿರೋ ಅವಮಾನನ ಮನೆಯವ್ರ ಮುಂದೆ ಯಾಕೆ ಮುಚ್ಚಿಡ್ತಿದೀಯಾ? ಏನಾಯ್ತು ಅಂತ ಎಲ್ರಿಗೂ ಹೇಳು. ಅದಕ್ಕೆ ಅವಮಾನ ಆಯ್ತಾ? ಯಾರು ಮಾಡಿದ್ರು ಹೇಳಿ ಚಿಕ್ಕಮ್ಮ. ಇನ್ಯಾರಪ್ಪ ಮಾಡಕ್ಕಾಗತ್ತೆ? ಇದಳಲ್ಲ ನಿನ್ ಮುದ್ದಿನ ಹೆಂಡತಿ ದೀಪ, ಅವಳಿಂದಾನೇ ಅವಮಾನ ಆಗಿದ್ದು. ಏನು ಹೇಳ್ತಿದ್ರ ಚಿಕ್ಕಮ್ಮ? ದೀಪ ಅವ್ರು ಹೇಗೆ ಅದಕ್ಕೆ ಅವಮಾನ ಮಾಡ್ತಾರೆ? ದೀಪ ಅವ್ರು ಹೋಗಿದ್ದು ಅದು ಯಾವುದೋ ಸೀಮಂತಕ್ಕೆ, ಅದಕ್ಕೆ ಹೋಗಿದ್ದು NGO ಪ್ರೋಗ್ರಾಮ್ಗೆ. ಚಿರು, ನೀನ್ ಅಲ್ಲೇ ತಪ್ಪು ತಿಳ್ಕೊಂಡಿದೀಯಾ. ಪಾಪ ಇವಳು ಹಳ್ಳಿ ಹುಡುಗಿ, ಮುಗ್ದೆ ಏನು ಗೊತ್ತಾಗಲ್ಲ ಅಂತ ನೀನ್ ಅನ್ಕೊಂಡಿದೀಯಾ. ಆದ್ರೆ ಇವಳು ಮಳ್ಳಿ ಮಳ್ಳಿ ಮಂಚದ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗೆ ನೌಟಂಕಿ ಮಾಡೋಳು ಇವಳು. ಏನೇ ನಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರು ಗೊಂಬೆ ತರ ಹಾಗೆ ನಿಂತಿದೀಯಲ್ಲ. ನಿನ್ ಕಣ್ಣಲ್ಲೇ ಕಾಣ್ತಾ ಇದೆ ನೀನ್ ಮಾಡಿರೋ ತಪ್ಪು ಏನು ಅಂತ. ಅದಕ್ಕೆ ಕನ್ನಡಕ ಹಾಕೊಂಡು ಮುಚ್ಚಿಡೋ ಪ್ರಯತ್ನ ಮಾಡಬೇಡ. ಸೌಂದರ್ಯ ಹೋಗಿದ್ ಫಂಕ್ಷನ್ಗೆ ನೀನೇನಕ್ಕೆ ಹೋಗಿದ್ದೆ ಎಲ್ರಿಗೂ ಹೇಳು. ಈ ಸಂದರ್ಭದಲ್ಲಿ ರಾಹುಲ್ ಅಣ್ಣ ಬಂದಿದ್ರು ಅಂತ ನಾನು ಎಲ್ರ ಮುಂದೆ ಸತ್ಯ ಹೇಳಿದ್ರೆ ಎಲ್ಲರೂ ಅವ್ರ ಮೇಲೆ ಕೋಪ ಮಾಡ್ಕೋತಾರೆ. ಆಮೇಲೆ ಅರ್ಚನಾ ಅಕ್ಕಂಗೆ ಅವ್ರನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಒತ್ತಡ ಹಾಕ್ತಾರೆ. ಅದರಿಂದ ಇವರಿಬ್ರನ್ನ ಒಂದ್ ಮಾಡಬೇಕು ಅಂತ ಅನ್ಕೊಂಡಿರೋ ನನ್ನ ಪ್ರಯತ್ನ ಕಷ್ಟ ಆಗ್ಬೋದು. ನನ್ನ ಫ್ರೆಂಡು ಫೋನ್ ಮಾಡಿದ್ಲು, ಯಾರೋ ಕ್ರಾಂತಿಕಾರಿ ಬಂದಿದ್ನಂತೆ. ಸೌಂದರ್ಯ ಕೊಟ್ರೆ ಪ್ರಶಸ್ತಿ ನಾನು ತಗೊಳ್ಳಲ್ಲ, ದೀಪ ಕೊಟ್ರೆ ಮಾತ್ರ ತಗೊಳ್ಳೋದು ಅಂತ ಇವಳ ಕೈಯಲ್ಲೇ ತಗೊಂಡಂತೆ. ಹೌದಾ? ಯಾರವನು? ಮಾವ, ಆಗಿದ್ದೆಲ್ಲ ಒಂದು ಕಹಿ ಘಟನೆ ಅಂತ ಅನ್ಕೊಂಡು ಇಲ್ಲಿಗೆ ಬಿಟ್ಬಿಡೋಣ. ಅವ್ನು ಯಾರೋ ಏನೋ ಮಾಡ್ದ ಅಂತ ನಾವ್ಯಾಕೆ ಮಾವ ತಲೆ ಕೆಡಿಸ್ಕೋಬೇಕು? ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಅದೇಗಾಗತ್ತದ್ಗೆ? ಅಷ್ಟು ಜನದ ಮುಂದೆ ಯಾರೋ ಒಬ್ಬ ನಿಮ್ಮ ಕೈಲಿ ಅವಾರ್ಡ್ ತಗೊಳ್ಳಲ್ಲ ಅಂದ್ರೆ ನಿಮ್ಗೆ ಅವಮಾನ ಮಾಡ್ದಂಗೆ ಆಗಲ್ವಾ? ಹೌದಮ್ಮ, ಅವನು ಯಾರೇ ಆಗ್ಲಿ ನಿನ್ನಿಂದ ಪ್ರಶಸ್ತಿ ತಗೊಳ್ಳಲ್ಲ ಅಂತ ಅವನು ಹೇಗೆ ಹೇಳ್ತಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.